ವೆಲ್ಕಮ್ ಬ್ಯಾಕ್ ಟು ರ್ಯಾಕ್ಸ್ ಅಂಬಾರಿ. ಹುಬ್ಬಳ್ಳಿಲಿ ಹಂಗೆ ಫ್ಲೈಓವರ್ ಮೇಲೆ ಸಿನಿಕ್ ವ್ಯೂ ನೋಡ್ಕೊಂಡು ಬೆಳಗಾವಿಗೆ ಬಂದು ಬಸವೇಶ್ವರ ಖಾನಾವಳಿಲಿ ಊಟ ಮಾಡ್ಕೊಂಡು ರೂಮ್ ಬುಕ್ ಮಾಡ್ಕೊಂಡು ಮಲಗೋದಕ್ಕೆ 11:30 ಆಗೋಯ್ತು. ಒನ್ ನೈಟ್ ಸ್ಟೇಗೆ 900 ರೂಪಾಯಿ. ಬೆಳಿಗ್ಗೆ ನಿತ್ಯ ಕರ್ಮ ಎಲ್ಲ ಮುಗಿಸಿ ಹೊರಗಡೆ ಬಂದ್ರೆ ಸೈಕ್ ಗುರು, ಒಳ್ಳೆ ವ್ಯೂ ಸಿಕ್ತು ನಮಗೆ. ನೈಟ್ ಬಂದಾಗ ಈ ವ್ಯೂನೇ ಸಿಕ್ಕಿರಲಿಲ್ಲ. ಸೊ ಇವಾಗ ಶುರುವಾಗುತ್ತೆ ಬೆಳಗಾವಿಯಿಂದ ಸಿಂಧುದುರ್ಗ್ಗೆ ನಮ್ಮ ಪಯಣ. ಎಷ್ಟೋ ಜನ ಕನ್ಸಿರ್ಬೇಕು ಇವನು ಯಾಕೆ ಬೈಕ್ ರೈಡ್ ಮಾಡ್ತಾ ಇದ್ದಾನೆ ಬ್ಯಾಂಗ್ಳೂರಿಂದ ಸೂರತ್ಗೆ, ಸಿಂಧುದುರ್ಗ್ ಫೋರ್ಟ್ ಏನಕ್ಕೆ ಸಪ್ರೇಟಾಗಿ ಇವನು ಹೈಲೈಟ್ ಮಾಡ್ತಾ ಇದ್ದಾನೆ, ಅದಕ್ಕೆಲ್ಲ ರೀಸನ್ನು ಇಷ್ಟೇನೆ. ಸೊ ನಾನು ಆ ಮೂವಿ ನೋಡಿ ತುಂಬ ಇಂಪ್ರೆಸ್ ಆದೆ. ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಸಂಭಾಜಿ ಮಹಾರಾಜರ ಒಂದು ನರಕ ಯಾತನೆ ಎಷ್ಟು ಕ್ರೂರವಾಗಿತ್ತು ಅಂದರೆ ನಾನು ಮುಂದಿನ ವ್ಲಾಗ್ಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವತ್ತು ಈ ಜರ್ನಿ ಸಿಂಧುದುರ್ಗ್ ಫೋರ್ಟು. ಸೊ ಸಿಂಧುದುರ್ಗ್ ಏನಕ್ಕೆ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ಅನ್ನೋ ಉದ್ದೇಶ ಏನಂದ್ರೆ, ಸೊ ಸಿಂಧುದುರ್ಗ್ ಯಾಕೆ ಕಾರಣ ಇಷ್ಟೇನೆ. ಅಂಬೋಲಿ ಘಾಟ್ ಬಗ್ಗೆ ತುಂಬಾ ಸರಳವಾಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂಬೋಲಿ ಘಾಟ್ ಪ್ರಕೃತಿಯ ಸ್ವರ್ಗ ಅಂತಾನೆ ಹೇಳ್ಬೋದು. ಅಂಬೋಲಿ ಘಾಟ್ ಅಂದ್ರೆ ಮಹಾರಾಷ್ಟ್ರದ ಸಿಂಧುದುರ್ಗ ಜಿಲ್ಲೆಯಲ್ಲಿರೋ ಒಂದು ಸುಂದರವಾದ ಬೆಟ್ಟದ ದಾರಿ. ಸೊ ಇದು ಸಹ್ಯಾದ್ರಿ ಪರ್ವತದ ಶ್ರೇಣಿಯಲ್ಲಿರುತ್ತೆ. ಕರ್ನಾಟಕದ ಬೆಳಗಾವಿ ಇದೆಯಲ್ಲ, ಅಲ್ಲಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿದೆ. ಕೊಲ್ಲಾಪುರದಿಂದ ಸಾವಂತವಾಡಿಗೆ ಹೋಗೋ ದಾರಿಯಲ್ಲಿ ಈ ಘಾಟ್ ಸಿಗುತ್ತೆ. ಇದ್ರ ವಿಶೇಷತೆ ಹೇಳೋದಾದ್ರೆ, ಧಾರಾಕಾರ ಮಳೆ, ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂತ ಹೇಳ್ತಾರಲ್ಲ, ಹಾಗೆ ಮಳೆ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಅಂಬೋಲಿ ಘಾಟ್ ಅತಿ ಹೆಚ್ಚು ಮಳೆ ಪಡೆಯೋ ಜಾಗ, ಅದಕ್ಕೆ ಅದನ್ನ ಮಹಾರಾಷ್ಟ್ರದ ಚಿರಾಪುಂಜಿ ಅಂತ ಕರೀತಾರೆ. ಮಳೆಗಾಲದಲ್ಲಿ ಇಲ್ಲಿಗೆ ಹೋದ್ರೆ ನಿಜಕ್ಕೂ ಸ್ವರ್ಗ ಬಂದ ಹಾಗೆ ಅನ್ಸುತ್ತೆ. ಎಲ್ಲೆಡೆ ನೀರು, ಹಸಿರು, ಮಂಜು ತುಂಬಿರುತ್ತೆ. ಸುಂದರ ಜಲಪಾತಗಳು. ಮಳೆಗಾಲದಲ್ಲಿ ಇಲ್ಲಿ ಸಣ್ಣ ಪುಟ್ಟ ಜಲಪಾತಗಳಿಂದ ಹಿಡಿದು ದೊಡ್ಡ ದೊಡ್ಡ ಜಲಪಾತಗಳು ಸೃಷ್ಟಿಯಾಗಿರುತ್ತವೆ. ಅಂಬೋಲಿ ಜಲಪಾತ ಇಲ್ಲಿನ ಪ್ರಮುಖ ಆಕರ್ಷಣೆ. ಹಾಲ್ ನೊರೆಯಂತೆ ದುಮ್ಮಿ ಈ ಜಲಪಾತವನ್ನ ನೋಡೋಕೆ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ಆಂಧ್ರ ಪ್ರದೇಶದಿಂದಲೂ ಜನ ಬರ್ತಾರೆ. ನಂಗತ್ರಾಸ್ ಜಲಪಾತ ಕೂಡ ಇಲ್ಲಿ ನೋಡಬೇಕಾಗಿರೋ ಒಂದು ಜಲಪಾತ ಆಗಿರುತ್ತೆ. ದಟ್ಟ ಅರಣ್ಯ ಮತ್ತು ಜೀವ ವೈವಿಧ್ಯ. ಅಂಬೋಲಿ ಘಾಟ್ ದಟ್ಟವಾದ ಕಾಡುಗಳಿಂದ ತುಂಬಿರುತ್ತೆ. ಪ್ರಕೃತಿ ಪ್ರಿಯರಿಗೆ ಇದು ನಿಜಕ್ಕೂ ಸ್ವರ್ಗ ತಾಣ ಅಂತಾನೆ ಹೇಳ್ಬೋದು. ಮಂಜು ಮತ್ತು ತಂಪಾದ ವಾತಾವರಣ. ಮಳೆಗಾಲದಲ್ಲಿ ಇಲ್ಲಿ ದಟ್ಟವಾದ ಮಂಜು ಕವಿದಿರುತ್ತೆ. ಇದು ರಸ್ತೆ ಮೇಲಿನ ವಾಹನ ಚಲಾಯಿಸೋಕೆ ಸ್ವಲ್ಪ ಕಷ್ಟ ಆದ್ರೂ ವಾತಾವರಣ ತುಂಬಾ ತಂಪಾಗಿ ಆಹ್ಲಾದಕರವಾಗಿರುತ್ತೆ. ನೋಡಬೇಕಾಗಿರೋ ಸ್ಥಳ ಯಾವುದು ಅಂದ್ರೆ ಅಂಬೋಲಿ ಜಲಪಾತ, ಅಂಬೋಲಿ ವಾಟರ್ ಫಾಲ್ ಅಂತ ಹೇಳ್ತಾರೆ. ಇದು ಇಲ್ಲಿನ ಪ್ರಮುಖ ಆಕರ್ಷಣೆ ಅಂತ ಹೇಳ್ಬೋದು. ಮಳೆಗಾಲದಲ್ಲಿ ಇಲ್ಲಿನ ಅಂದ ವರ್ಣಿಸಲು ಅಸಾಧ್ಯ. ಹಿರಣ್ಯಕೇಶಿ ದೇವಾಲಯ, ಹಿರಣ್ಯಕೇಶಿ ಟೆಂಪಲ್ ಅಂಬೋಲಿಯಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಒಂದು ಗುಹೆಯಲ್ಲಿದೆ. ಇಲ್ಲಿ ಹಿರಣ್ಯಕೇಶಿ ನದಿ ಹುಟ್ಟುತ್ತೆ. ಇದು ಶಾಂತವಾದ ಮತ್ತು ಸುಂದರವಾದ ಜಾಗ. ಕವಳೆ ಶೇಡ್ ಪಾಯಿಂಟ್, ಇಲ್ಲಿಂದ ಕಣಿವೆಯ ಸುಂದರ ನೋಟ ಕಾಣಿಸುತ್ತೆ. ನೀವು ಜೋರಾಗಿ ಮಾತಾಡಿದ್ರೆ ಪ್ರತಿಧ್ವನಿ ಕೇಳಿಸುತ್ತೆ, ಎಕೋ ಅಂತ ಹೇಳ್ತಾರಲ್ಲ ಅದು. ಮಹಾದೇವಗಢ್ ಪಾಯಿಂಟ್, ಇಲ್ಲಿನ ಸೂರ್ಯಾಸ್ತದ ಸುಂದರ ನೋಟವನ್ನು ನೋಡಬಹುದು. ಸನ್ಸೆಟ್ ಪಾಯಿಂಟ್, ಇದರ ವಿಮಾನ ನಿಲ್ದಾಣ ಹತ್ತಿರದ ಬೆಳಗಾವಿಯಲ್ಲಿದೆ. ಮಳೆಗಾಲದಲ್ಲಿ ಹೋಗುವಾಗ ರೈನ್ ಕೋಟ್, ಛತ್ರಿ, ವಾಟರ್ ಪ್ರೂಫ್ ಬ್ಯಾಗ್, ಪವರ್ ಬ್ಯಾಂಕ್ ಇವೆಲ್ಲ ಜೊತೆಲಿ ಇಟ್ಕೊಳ್ಳಿ. ಯಾಕೆಂದ್ರೆ ಮಳೆ ಸಿಕ್ಕಾಪಟ್ಟೆ ಇರೋದ್ರಿಂದ ನಿಮಗೆ ಬ್ಯಾಕಪ್ಗೆ ಅಂತ ಇರಬೇಕು. ಸೊ ವೀಕೆಂಡಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಟ್ರಾಫಿಕ್ ಜಾಮ್ ಆಗಿರುತ್ತೆ. ಸಾಧ್ಯವಾದರೆ ವಾರದ ದಿನಗಳಲ್ಲಿ ಹೋಗಿ, ವೀಕ್ ಡೇಸಲ್ಲಿ ಹೋಗಿ. ಅಂಬೋಲಿ ಘಾಟ್ ನಿಜಕ್ಕೂ ಪ್ರಕೃತಿ ಪ್ರಿಯರಿಗೆ, ಸಾಹಸ ಇಷ್ಟಪಡುವವರಿಗೆ ಒಂದು ಅದ್ಭುತ ತಾಣ ಆಗಿರುತ್ತೆ. ಮಳೆಗಾಲದಲ್ಲಿ ಇದರ ಸೌಂದರ್ಯ ಇನ್ನಷ್ಟು ಹೆಚ್ಚಾಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಅಂಬೋಲಿ ಘಾಟ್ನ ಸರಳ ಮಾಹಿತಿ. ಎಷ್ಟೋ ಜನ ಹೇಳ್ತಾರೆ ಸಂಭಾಜಿ ಮಹಾರಾಜ ಅವ್ರನ್ನ ಅಂಬೋಲಿ ಘಾಟಲ್ಲಿ ಸೆರೆ ಹಿಡಿದಿದ್ದಾರೆ ಅಂತ. ಬಟ್ ಆಕ್ಚುಲಿ ಅದಲ್ಲ, ಅದು ಫೇಕ್, ಅದು ತಪ್ಪು ಮಾಹಿತಿ. ಐತಿಹಾಸಿಕ ಮೂಲಗಳ ಪ್ರಕಾರ ಸಂಗಮೇಶ್ವರದಲ್ಲಿ ಮೊಘಲರು ಮುಖರಬ್ ಖಾನ್ ನೇತೃತ್ವದಲ್ಲಿ ಮೊಘಲರು ಸಂಭಾಜಿ ಮತ್ತು ಅವರ ಆಪ್ತ ಸ್ನೇಹಿತ ಕವಿ ಕಲಶ್ ಸಂಗಮೇಶ್ವರಕ್ಕೆ ಭೇಟಿ ನೀಡುತ್ತಿದ್ದಾಗ ಹೊಂಚು ಹಾಕಿ ದಾಳಿ ನಡೆಸಿದ್ದಾರೆ ಅಷ್ಟೇ. ಬಹದ್ದೂರ್ ಗಢ್ಗೆ ಕರೆದೊಯ್ದು ನಂತರ ಗಲ್ಲಿಗೇರಿಸಲಾಯಿತು. ಅಲ್ಲಿ ಕಾಣಿಸ್ತಿರೋದೇ ಸಿಂಧುದುರ್ಗ್ ಫೋರ್ಟ್. ಸಿಂಧುದುರ್ಗ್ ಕೋಟೆ ಬಗ್ಗೆ ತುಂಬ ಸಿಂಪಲ್ ಆಗಿ ಹೇಳ್ತೀನಿ. ಸಿಂಧುದುರ್ಗ ಕೋಟೆ ಅಂದರೆ ಅದು ಮಾಲ್ವಾನ್ ಕಡಲ ತೀರದಿಂದ ಸ್ವಲ್ಪ ದೂರದಲ್ಲಿರೋ ಒಂದು ದೊಡ್ಡ ಸಮುದ್ರದ ಕೋಟೆ ಅಂತಲೇ ಹೇಳ್ಬೋದು. ಸೊ ಇದರ ಕತೆ 1664ರಲ್ಲಿ ಶುರುವಾಗುತ್ತೆ. ಆಗ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು ಇದನ್ನು ಕಟ್ಸೋಕೆ ಹೇಳಿದರು. ಯಾಕೆಂದರೆ ಆಗ ಇಂಗ್ಲೀಷರು, ಡಚ್ರು ಮತ್ತು ಫ್ರೆಂಚ್ರು, ಪೋರ್ಚುಗೀಸ್ರು ಎಲ್ಲರೂ ಇದ್ರಲ್ಲ, ಮತ್ತು ಜಂಜೀರಾದ ಸಿದ್ದಿಗಳು ನಮ್ಮ ಕರಾವಳಿಗೆ ತೊಂದರೆ ಕೊಡ್ತಿದ್ರು. ಅದನ್ನು ತಡೆಯೋಕ್ಕೆ ಒಂದು ಗಟ್ಟಿ ನೌಕಾಪಡೆ ಬೇಕಿತ್ತು. ಇದು 1664ರಿಂದ 1667 ತನಕ ಕುರ್ತೆ ಅನ್ನೋ ಕಲ್ಬಂಡೆ ದ್ವೀಪದಲ್ಲಿ ಕಟ್ಟಲ್ಪಟ್ಟಿತ್ತು. ಹಿರೋಜಿ ಇಂದುಲ್ಕರ್ ಅನ್ನೋ ವಾಸ್ತುಶಿಲ್ಪಿ ಇದನ್ನ ಕಟ್ಟಿ ನಿಲ್ಲಿಸಿದ್ರು. ಅರಬ್ಬಿ ಸಮುದ್ರದ ಅಲೆಗಳ ಮಧ್ಯ ಪ್ರತಿ ಇಟ್ಟಿಗೆ ಮೊಳೆಗಳನ್ನ ತಗೊಂಡೋಗೋದು ಕಷ್ಟ ಸಾಧ್ಯವಾದ ಕೆಲಸ ಆಗಿತ್ತು. ಕೋಟೆಯ ಗೋಡೆಗಳು ಸುಮಾರು 30 ಅಡಿ ಇತ್ತಂತೆ, 12 ಅಡಿ ದಪ್ಪ
ಶತ್ರುಗಳು ನುಗ್ಗೋಕೆ ಆಗದ ಹಾಗೆ ಗುಪ್ತದಾರಿಗಳು, ಬಲವಾದ ಕೊತ್ತಲಗಳು ಇವೆ. ಇನ್ನೊಂದು ವಿಶೇಷ ಏನಂದ್ರೆ ಸಮುದ್ರದ ಮಧ್ಯೆ ಇದ್ರುವೆ ಕೋಟೆಯೊಳಗೆ 3 ಸಿಹಿ ನೀರಿನ ಬಾವಿಗಳಿವೆ. ಅವು ಇಂದಿಗೂ ನೀರು ಕೊಡ್ತಾನೆ ಇವೆ. ಸಿಂಧುದುರ್ಗ ಕೋಟೆ ಮರಾಠರಿಗೆ ತುಂಬಾ ಮುಖ್ಯವಾದ ನೌಕಾನೆಲೆ ಆಗಿತ್ತು. ಇದು ಸಮುದ್ರ ವ್ಯಾಪಾರವನ್ನ ನಿಯಂತ್ರಿಸುತ್ತಿತ್ತು ಮತ್ತೆ ಕೊಂಕಣ ಕರಾವಳಿಯನ್ನ ಕಾಪಾಡ್ತಿತ್ತು. ಮೊಘಲ್ ಚಕ್ರವರ್ತಿ ಔರಂಗಜೇಬ ಕೂಡ ಇದನ್ನ ಹಿಡಿಯೋಕೆ ಪ್ರಯತ್ನಿಸಿದ್ದ. ಆದ್ರೆ ಶಿವಾಜಿ ಅವರ ಮಗ ರಾಜಾರಾಮ್ ಅದನ್ನ ಯಶಸ್ವಿಯಾಗಿ ರಕ್ಷಿಸಿದ್ರು. ಕೋಟೆಯೊಳಗೆ ಶಿವಾಜಿ ಮಹಾರಾಜರಿಗೋಸ್ಕರ ಅವರ ಮಗ ಕಟ್ಟಿಸಿದ್ದ ಒಂದು ವಿಶೇಷ ದೇವಸ್ಥಾನವೂ ಇದೆ. ಇವತ್ತಿಗೂ ಸಿಂಧುದುರ್ಗ ಕೋಟೆ ಶಿವಾಜಿ ಮಹಾರಾಜರ ದೂರದೃಷ್ಟಿ, ಅವರ ಬುದ್ಧಿವಂತಿಕೆ ಮತ್ತೆ ಬಲವಾದ ನೌಕಾಪಡೆ ಕಟ್ಟಿದ ಅವರ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ. ಇದು ಮರಾಠರ ನೌಕಾಪಡೆಯ ಹೆಮ್ಮೆಯ ಸಂಕೇತ. ಇದರ ದೊಡ್ಡ ರಚನೆ ಮತ್ತು ಹಳೆಯ ಕಥೆಗಳು ಇಂದಿಗೂ ಜನರನ್ನು ಅಚ್ಚರಿಗೊಳಿಸುತ್ತವೆ. 17ನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟಿರುವಂತಹ ಸಮುದ್ರದ ಕೋಟೆ ಇದು. ಸ್ನೇಹಿತರೆ, ಸಿಂಧುದುರ್ಗ ಇರೋದೆಲ್ಲಿ ಅಂತ ನೋಡೋದಾದ್ರೆ ಮಹಾರಾಷ್ಟ್ರದಲ್ಲಿದೆ. ಸೊ ಇವತ್ತೊಂದು ವಿಡಿಯೋ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ಸಿಂಧುದುರ್ಗ ಬಂದು ಛತ್ರಪತಿ ಶಿವಾಜಿ ಮಹಾರಾಜರು 17ನೇ ಶತಮಾನದಲ್ಲಿ ಅಂದರೆ 1665ನೇ ಇಸ್ವಿಯಲ್ಲಿ ನಿರ್ಮಾಣ ಮಾಡಿರುವಂತಹ, ಅಲ್ಲಿ ನೋಡ್ತಿರ್ಬೋದು ಸಿಂಧುದುರ್ಗ ಫೋರ್ಟ್ ಅದು. ಸೊ ಕೊಂಕಣ ಕರಾವಳಿ ಏನಿದೆಯೋ ಈಗಾಗಲೇ ನೋಡ್ತಿರ್ಬೋದು ನೀವು, ಆ ಕಡೆಯಿಂದ ಬರ್ತಿದೆಯಲ್ಲ ಎಲ್ಲ. ಸೊ ಇದೆಲ್ಲ ಈ ವೇವ್ಗಳು ಇದು ಕಂಪ್ಲೀಟಾಗಿ ಮಳೆ ಬಂದಾಗ ಅತಿ ಹೆಚ್ಚು ಪ್ರಮಾಣದಲ್ಲಿ ಊರುಗಳಿಗೆ ಹೋಗಿ ನುಗ್ಗಿ ಮನೆ ಮಠ ಎಲ್ಲ ಹಾಳು ಮಾಡ್ತಾ ಇತ್ತು. ಕೊಂಕಣ ಕರಾವಳಿನ ರಕ್ಷಣೆ ಮಾಡೋದಕ್ಕೆ ನೋಡ್ತಿರ್ಬೋದು ನೀವು, ಇದೆಲ್ಲ ಈ ಸಮುದ್ರ ಇದೆ ನೋಡಿ. ಈ ಕರಾವಳಿ ಪ್ರದೇಶದಲ್ಲಿ ಏನಾಗುತ್ತೆ ಅಂದರೆ ನೀರು ಯಾವ ಕಡೆ ಹೋಗಿ ಬೀಸುತ್ತೆ ಗೊತ್ತಾಗಲ್ಲ, ಊರೊಳಗಡೆ ನುಗ್ತಾ ಇತ್ತು. ಅದಕ್ಕೆ ಇವ್ರು ಏನು ಮಾಡಿದ್ರು, ಭದ್ರವಾಗಿ ಒಂದು ಸಮುದ್ರದ ಕೋಟೆಯನ್ನು ಬಿಲ್ಡ್ ಮಾಡಿದ್ರು. ಅದು ನೋಡಿರ್ಬೋದು ನೀವು ಎದುರುಗಡೆ, ಅದು ತುಂಬ ನೀಟಾಗಿ ಇವತ್ತು ಅಲ್ಲಿ ಹೋಗೋಕ್ಕಾಗಲ್ಲ. ರೀಸನ್ ಏನು ಇಷ್ಟೇ, ವೆಹಿಕಲ್ಸ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಯಾಕೆಂದರೆ ಮಳೆ ತುಂಬ ಜಾಸ್ತಿ ಆಗಿತ್ತು. ಅದರಿಂದ ಮಳೆನಲ್ಲ, ಇನ್ನೊಂದು ಗಾಳಿ ಜಾಸ್ತಿ ಇದೆ, ಅದರಿಂದ ಅಲ್ಲಿ ಗೇಟ್ಸ್ ಎಲ್ಲ ಕ್ಲೋಸ್ ಮಾಡಿದ್ರಂತೆ. ಈ ಪ್ರತಿಮೆಯು 91 ಅಡಿ ಎತ್ತರವಿದ್ದು ಇದರಲ್ಲಿ 10 ಅಡಿ ಪಾದಚಾರಿ ನೆಲೆಯೂ ಸೇರಿದ್ದು ಭಾರತದ ಛತ್ರಪತಿ ಶಿವಾಜಿ ಮಹಾರಾಜರ ಅತಿ ಎತ್ತರದ ಪ್ರತಿಮೆಯಾಗಿದೆ. ಈ ಭವ್ಯ ಪ್ರತಿಮೆಯು ಭವಿಷ್ಯದ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತದೆ ಮತ್ತು ಸಿಂಧುದುರ್ಗ ಪ್ರದೇಶದಲ್ಲಿ ಅಭಿವೃದ್ಧಿಯನ್ನು ಉತ್ತೇಜಿಸುವ ಮೂಲಕ ಪ್ರವಾಸೋದ್ಯಮವನ್ನು ಉತ್ತೇಜಿಸುತ್ತದೆ. ಮಹಾರಾಷ್ಟ್ರ ಲೋಕೋಪಯೋಗಿ ಇಲಾಖೆಯು 31,75,00,000 ರೂಪಾಯಿ ವೆಚ್ಚದಲ್ಲಿ ಈ ಪ್ರತಿಮೆಯನ್ನು ನಿರ್ಮಿಸಿತು. ಪ್ರಸಿದ್ಧ ಶಿಲ್ಪಿ ರಾಮ್ ಸುತಾರ್ ಅವರ ಕಂಪನಿಯು ಈ ಯೋಜನೆಯನ್ನು ಕಾರ್ಯಗತಗೊಳಿಸಿತು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT ಮುಂಬೈ ಪ್ರತಿಮೆಯ ಪರಿಕಲ್ಪನೆ ಮತ್ತು ವಿನ್ಯಾಸವನ್ನು ರಚನಾತ್ಮಕ, ಸುರಕ್ಷತೆ ಮತ್ತು ಬಾಳಿಕೆಗಾಗಿ ಪರಿಶೀಲಿಸಿದೆ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನಮ್ಮ ಸಿಂಧುದುರ್ಗ್ನ ಒಂದು ಪಯಣ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಮುಂದಿನ ಪಯಣ ರಾಯ್ಗಢ್ನತ್ತ ಅಂತ ಹೇಳ್ತಾ ರ್ಯಾಕ್ ಸೈನಿಂಗ್ ಆಫ್. ಸಿಗೋಣ ನಮ್ಮ ಮುಂದಿನ ವ್ಲಾಗಲ್ಲಿ.